ಭಾರತ ಪಾಕ್ ನಡುವೆ ಯುದ್ಧ ಸನ್ನಿಹಿತ. ನಾಳೆ ದೇಶಾದ್ಯಂತ ಯುದ್ಧದ ಮಾಕ್ ಡ್ರಿಲ್. 244 ಜಿಲ್ಲೆಗಳಲ್ಲಿ ಅಲರ್ಟ್. ಸಮರಕ್ಕೆ ಪೂರ್ವ ಸಿದ್ಧತೆ. ಇದು ಸಮರಾಭ್ಯಾಸದ ಸ್ಟೋರಿ. ಕಾಶ್ಮೀರದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ದೇಶಾದ್ಯಂತ ಮಾಕ್ ಡ್ರಿಲ್ಗೆ ಕೇಂದ್ರ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಕರ್ನಾಟಕದಲ್ಲೂ ಕೂಡ ನಾಳೆ ಮಾಕ್ ಡ್ರಿಲ್ಗೆ ಸಿದ್ಧತೆಗಳಾಗಿದೆ. ಯಾವ್ಯಾವ ಸ್ಥಳಗಳನ್ನ ಇದಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂದ್ರೆ 3 ಕಡೆ ನಾಳೆ ನಮ್ಮ ರಾಜ್ಯದಲ್ಲಿ ಅಣಕು ಪ್ರದರ್ಶನವನ್ನ ಮಾಡಲಾಗುತ್ತೆ. ಅದರಲ್ಲಿ ಬೆಂಗಳೂರಿನ 2 ಕಡೆಗಳಲ್ಲಿ ಮತ್ತೆ ರಾಯಚೂರಿನಲ್ಲಿ ಮಾಕ್ ಡ್ರಿಲ್ ಅನ್ನ ನಡೆಸಲಾಗುತ್ತೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಾಳೆ ಮಾಕ್ ಡ್ರಿಲ್ ಅನ್ನ ನಡೆಸಲಾಗುತ್ತೆ. ರಾಯಚೂರಿನ ಶಕ್ತಿ ನಗರದಲ್ಲಿ ನಾಳೆ ಅಣಕು ಪ್ರದರ್ಶನವನ್ನ ಮಾಡಲಾಗುತ್ತೆ. ಅದಕ್ಕೆ ಬೇಕಾದಂತ ತಯಾರಿಗಳಾಗ್ತಾ ಇದೆ. ಸೂಚನೆ ಬಂದಿದೆ. ಮಾಕ್ ಡ್ರಿಲ್ ಬಗ್ಗೆ ರಾಜ್ಯದ ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥರು ಸಭೆಯನ್ನು ನಡೆಸಿದ್ದಾರೆ. ಕೇಂದ್ರ ಗೃಹ ಸಚಿವಾಲಯದ ಜೊತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಪಾಲ್ಗೊಂಡು ಒಂದಿಷ್ಟು ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳ ಡಿಜಿ, ಸಿವಿಲ್ ಡಿಫೆನ್ಸ್ನ ಡಿಜಿಪಿಗಳು ಇದರಲ್ಲಿ ಪಾಲ್ಗೊಂಡಿದ್ರು. ಇನ್ನು ಅಗ್ನಿಶಾಮಕ ದಳ ಡಿಜಿಪಿ ಠಾಕೂರ್ ನೇತೃತ್ವದಲ್ಲಿ ಸಭೆಯಾಗಿದೆ. ನಾಳೆಯ ಮಾಕ್ ಡ್ರಿಲ್ ಬಗ್ಗೆ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯನ್ನ ಮಾಡಲಾಗಿದೆ. ರಾಜ್ಯದಿಂದ 3 ಸ್ಥಳಗಳನ್ನ ಮಾಕ್ ಡ್ರಿಲ್ಗೋಸ್ಕರ ಈಗ ಆಯ್ಕೆ ಮಾಡಲಾಗಿದೆ. ಅದರಲ್ಲಿ ಬೆಂಗಳೂರು ನಗರ ಪರ್ಟಿಕ್ಯುಲರ್ ಪ್ಲೇಸ್ ಒಂದು, ಮಲ್ಲೇಶ್ವರ ಅಂತ ಗೊತ್ತಾಗಿದೆ. ಇನ್ನೊಂದು ಪ್ಲೇಸ್ ಯಾವುದು ಅಂತ ಎಕ್ಸಾಕ್ಟ್ ಆಗಿ ಗೊತ್ತಾಗಬೇಕು. ಅದನ್ನು ಹೊರತುಪಡಿಸಿದರೆ ರಾಯಚೂರಿನಲ್ಲಿ ಶಕ್ತಿ ನಗರದಲ್ಲಿ ಮಾಕ್ ಡ್ರಿಲ್ಗೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ. ದೇಶದ 244 ಜಿಲ್ಲೆಗಳಲ್ಲಿ ಈ ಅಣಕು ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ. ಅದು ಈಗ ನಾವು ನಮ್ಮ ಡಿಜಿ ಕಚೇರಿಯಿಂದ ಅಥವಾ ಸರ್ಕಾರದಿಂದ ಸೂಚನೆಗಳಿಗಾಗಿ ಕಾಯ್ತಾ ಇದ್ದೇವೆ. ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಬಟ್ ಅಧಿಕೃತವಾಗಿ ನಮಗೇನು ಸೂಚನೆ ಬರ್ತದೆ ಅದರ ಆಧಾರದ ಮೇಲೆ ನಾವು ಮುಂದುವರಿತೇವೆ. ಈಗ ಸೂಚನೆ ಬರಬೇಕು. ಅದರ ರೂಪುರೇಷೆಗಳು ಹೇಗಿರುತ್ತೆ, ಕಾರ್ಯಾಚರಣೆ ಅಂದರೆ ಹೇಗೆ ಮಾಡಲಾಗುತ್ತೆ, ಅಣಕು ಪ್ರದರ್ಶನದಲ್ಲಿ ಯಾರೆಲ್ಲ ಪಾಲ್ಗೊಳ್ಬೇಕು ಅನ್ನೋ ಕುರಿತಂತೆ ಈಗ ಒಂದಿಷ್ಟು ಮಾಹಿತಿಗಳನ್ನು ರವಾನೆ ಮಾಡಲಾಗಿದೆ. ಈ ಕುರಿತಂತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಲಾಗಿದೆ ಸಂಬಂಧಪಟ್ಟಂತ ಇಲಾಖೆಯಿಂದ. ಒಂದು ಕಡೆ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಈ ಹಿನ್ನೆಲೆಯಲ್ಲಿ ಯುದ್ಧ ಒಂದು ವೇಳೆ ನಡೆದ್ರೆ ನಾಗರಿಕರ ಸ್ಥಳಾಂತರ, ರಕ್ಷಣೆ, ನಾಗರಿಕರು ತಮ್ಮಂತಾವು ಹೆಂಗೆ ರಕ್ಷಣೆ ಮಾಡಿಕೊಳ್ಬೇಕು, ಈ ಕುರಿತಂತೆ ಮಾಕ್ ಡ್ರಿಲ್ನಲ್ಲಿ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಲಾಗುತ್ತೆ. ಒಂದು ಅಣಕು ಪ್ರದರ್ಶನ ತಾಲೀಮಿನ ತರ ಇರುತ್ತೆ. ಮಾಕ್ ಡ್ರಿಲ್ಗೆ 3 ಸ್ಥಳಗಳನ್ನ ಕರ್ನಾಟಕದಲ್ಲಿ ಆಯ್ಕೆ ಮಾಡಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಬೆಂಗಳೂರು ನಗರ, ಮಲ್ಲೇಶ್ವರ ಜೊತೆಗೆ ರಾಯಚೂರಿನ ಶಕ್ತಿ ನಗರ ಅಂತ ಹೇಳಿ ಈಗ ಮಾಕ್ ಡ್ರಿಲ್ಗೆ ಪ್ಲೇಸಸ್ ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈ ಪ್ಲೇಸಸ್ ಅನ್ನೇ ಪರ್ಟಿಕ್ಯುಲರ್ ಆಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಯುದ್ಧದ ಕಾರ್ಮೋಡದ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯದಿಂದ ಈಗ ಸದ್ಯಕ್ಕೆ 3 ಪ್ಲೇಸ್ಗಳನ್ನ ಮಾಕ್ ಡ್ರಿಲ್ ಮಾಡೋದಕ್ಕೆ ಅಂತಾನೆ ಈಗಾಗಲೇ ಅಧಿಕೃತವಾಗಿ ಆದೇಶವನ್ನ ಹೊರಹಾಕಿರುವಂತದ್ದು. ಅದರಲ್ಲೂ ಕೂಡ ಬೆಂಗಳೂರಿನ ಅರ್ಬನ್ ಮತ್ತು ಬೆಂಗಳೂರು ನಗರದಲ್ಲೂ ಕೂಡ ಅಷ್ಟೇ 1 ಪ್ಲೇಸ್ಗಳನ್ನ ಈಗಾಗಲೇ ಆಯ್ಕೆಯನ್ನ ಮಾಡಲಾಗಿದೆ. ಇದರ ಬಿಟ್ಟರೆ ರಾಯಚೂರಿನಲ್ಲೂ ಕೂಡ ಈಗಾಗಲೇ 1 ಪ್ಲೇಸ್ ಅನ್ನ ನಿಗದಿ ಮಾಡಿರುವಂತದ್ದು. ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬಂದ್ರೆ ಬೆಂಗಳೂರಿನ ಮಲ್ಲೇಶ್ವರಂ ಅಂತ ಈಗಾಗಲೇ ಗುರುತು ಮಾಡಿರುವಂತದ್ದು. ಆದ್ರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಎಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಈಗಾಗಲೇ ಸಿವಿಲ್ ಡಿಫೆನ್ಸ್ ನ ಮುಖ್ಯಸ್ಥರು ಮತ್ತು ಅಗ್ನಿಶಾಮಕದ ವಿಭಾಗದ ಡಿಜಿಪಿಗಳ ಜೊತೆ ಈಗಾಗಲೇ ಒಂದು ಸಭೆ ಕೂಡ ಆಗ್ತಾ ಇದೆ. ಆ ಒಂದು ಸಭೆ ಆದಂತಹ ಬಳಿಕ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಎಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ನಿರ್ಧಾರವನ್ನು ಕೂಡ ಮಾಡ್ತಾರೆ. ಇವತ್ತು ಬೆಳಿಗ್ಗೆ 10:15 ಸುಮಾರಿಗೆ ರಾಜ್ಯದ ಎಲ್ಲಾ ಒಂದು ಡಿಜಿಗಳು ಕೂಡ ಈಗಾಗಲೇ ಈ ಒಂದು ಸಭೆಯಲ್ಲಿ ಬಂದಿರುವಂತಹ, ಅದರ ಕೂಡ ರಾಜ್ಯ ಡಿಜಿ ಐಜಿಪಿ ಆಗಿರುವಂತಹ ಅಲೋಕ್ ಮೋಹನ್ ಆಗಿರ್ಬೋದು ಮತ್ತು ಸಿವಿಲ್ ಡಿಫೆನ್ಸ್ ನ ಮುಖ್ಯಸ್ಥರು ಮತ್ತು ಅಗ್ನಿಶಾಮಕ ವಿಭಾಗದ ಡಿಜಿಪಿನೂ ಕೂಡ ಈಗಾಗಲೇ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇವರ ಜೊತೆಗೆ SDRF ಮತ್ತು NDRF ನ ಸ್ಟಾಫ್ಗಳು ಕೂಡ ಈಗಾಗಲೇ ಅದರಲ್ಲಿ ಭಾಗಿಯಾಗಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಒಂದು ಮಾಕ್ ಡ್ರಿಲ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಹೇಗೆಲ್ಲ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗಿರುತ್ತೆ, ಜೊತೆಗೆ ಸಾರ್ವಜನಿಕರ ರಕ್ಷಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ ನಾವು ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಒಂದು ಚರ್ಚೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು ಕೇಂದ್ರ ಗೃಹ ಸಚಿವಾಲಯದಿಂದಲೂ ಕೂಡ ಈ ವಿಡಿಯೋ ಕಾನ್ಫರೆನ್ಸ್ ನ ಮುಖಾಂತರವಾಗಿ ಈ ಒಂದು ಸಭೆ ನಡೀತಾ ಇದೆ. ಸಭೆಯಲ್ಲಿ ಬೇರೆ ಬೇರೆ ರಾಜ್ಯದ ಡಿಜಿ ಐಜಿಪಿಗಳು ಕೂಡ ಈಗಾಗಲೇ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸದ್ಯಕ್ಕೆ ನಗರ ಪೊಲೀಸ್ ಆಯುಕ್ತರು ಕೂಡ ಅಷ್ಟೇ ಈಗಾಗಲೇ
ಡಿಜಿ ಕಚೇರಿಯಿಂದ ನಮಗೆ ಅಧಿಕೃತವಾಗಿ ಯಾವುದೇ ರೀತಿಯಂತ ಮಾಹಿತಿ ಬಂದಿಲ್ಲ ಅನ್ನುವಂಥದ್ದು ಹೇಳ್ತಿದ್ರೆ ಈಗಾಗಲೇ ಒಂದು ಡಿಜಿ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆ ಆದಂತಹ ಬಳಿಕ ನಗರ ಪೊಲೀಸರು ಕೂಡ ಮಾಹಿತಿಯನ್ನ ರವಾನೆ ಮಾಡ್ತಾರೆ. ಜೊತೆಗೆ ಮಲ್ಲೇಶ್ವರಂನಲ್ಲಿ ಎಲ್ಲಿ ಒಂದು ಮಾಕ್ ಡ್ರಿಲ್ ಅನ್ನು ನಾಳೆ ಮಾಡಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಸ್ಥಳ ನಿಗದಿಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಶರ್ಮಿತಾ. ಈಗ ಸ್ಥಳ ನಿಗದಿ ಒಂದು ಮಲ್ಲೇಶ್ವರ ಅಂತ ಗೊತ್ತಾಯ್ತು, ಪರ್ಟಿಕ್ಯುಲರ್ ಆಗಿ ಅಲ್ಲೆಲ್ಲಿ ಅಂತ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಇದ್ರ ಜೊತೆಯಲ್ಲಿ ಈ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆ ಬಗ್ಗೆ ಏನಾದರೂ ಸೂಚನೆಗಳು ಆಲ್ರೆಡಿ ಸಿಕ್ಕಿದೆಯಾ ಮಂಜು? ಶರ್ಮಿತಾ, ಸದ್ಯಕ್ಕೆ ಯಾರಿಗೆ ಮಾಕ್ ಡ್ರಿಲ್ ಅನ್ನ ಮಾಡಬೇಕು, ಯಾರೆಲ್ಲ ಅದರಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಚರ್ಚೆಗಳು ಆರಂಭ ಆಗಿರುವಂತದ್ದು. ಇನ್ನು ಸಾರ್ವಜನಿಕರನ್ನು ಕೂಡ ಈ ಒಂದು ಮಾಕ್ ಡ್ರಿಲ್ಗೆ ಬಳಸ್ಕೊಳ್ಳೋದ ಹೇಗೆ ಅನ್ನುವಂಥದ್ರ ಬಗ್ಗೆ ಇನ್ನು ಯಾವುದೇ ರೀತಿಯಂತ ಚರ್ಚೆಗಳ ಬಗ್ಗೆ ಇನ್ನು ಅಧಿಕೃತವಾದಂತಹ ಮಾಹಿತಿ ಸಿಕ್ಕಿಲ್ಲ. ಯಾಕಂದ್ರೆ ನಿನ್ನೆ ಕೇಂದ್ರ ಗೃಹ ಸಚಿವಾಲಯದಿಂದಲೂ ಕೂಡ ಅಷ್ಟೇ ಸಿವಿಲ್ ಡಿಫೆನ್ಸ್ ನ ಡಿಜಿ ಕಚೇರಿಗೆ ಒಂದೆಲ್ಲವೂ ಕೂಡ ಅಂದ್ರೆ ಮೇಲ್ ನ ಮುಖಾಂತರವಾಗಿ ಆದೇಶ ಬರುತ್ತೆ. ಆದೇಶ ಬಂದಂತಹ ಬಳಿಕ ಇವತ್ತು ಬೆಳಿಗ್ಗೆ 10:15 ಸುಮಾರಿಗೆ ಸಿವಿಲ್ ಡಿಫೆನ್ಸ್ ನ ಡಿಜಿ ಕೂಡ ಈಗಾಗಲೇ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಗ್ನಿಶಾಮಕ ವಿಭಾಗದ ಡಿಜಿ ಕೂಡ ಈಗಾಗಲೇ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇದರ ಜೊತೆಗೆ NDRF ಮತ್ತು SDRF ನ ಅಧಿಕಾರಿಗಳು ಕೂಡ ಈಗಾಗಲೇ ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಇದರ ಜೊತೆಗೆ ನಮ್ಮ ರಾಜ್ಯದ ಡಿಜಿ IGP ಅವರು ಕೂಡ ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕವಾಗಿ ಆರಂಭದ ಸಭೆಯಲ್ಲಿದ್ದಾರೆ. ಇನ್ನು ಕೇಂದ್ರದ ಗೃಹ ಸಚಿವಾಲಯದಲ್ಲಿರುವಂತಹ ಹಿರಿಯ ಅಧಿಕಾರಿಗಳು ಕೂಡ ಅಷ್ಟೇ ಈಗಾಗಲೇ ಮೀಟಿಂಗ್ ಅನ್ನ ಒಂದೊಂದು ರಾಜ್ಯದ ಜೊತೆ ಈಗಾಗಲೇ ಮೀಟಿಂಗ್ ಅನ್ನ ಮಾಡ್ತಿದ್ರೆ ಆ ಒಂದು ರಾಜ್ಯದಲ್ಲಿ ಎಲ್ಲಿ ಒಂದು ಮಾಕ್ ಡ್ರಿಲ್ ಮಾಡೋದಕ್ಕೆ ಸ್ಥಳಗಳನ್ನು ನಿಗದಿ ಮಾಡಲಾಗಿದೆ, ಅದಕ್ಕೆ ಒಂದು ಪೂರ್ವ ತಯಾರಿಗಳು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಾಗಿರುತ್ತೆ, ಮಾಕ್ ಡ್ರಿಲ್ ನಲ್ಲಿ ಯಾರೆಲ್ಲ ಭಾಗಿಯಾಗಬೇಕಾಗಿರುತ್ತೆ, ಜೊತೆಗೆ ಅವರಿಗೆ ತರಬೇತಿ ಕೊಡುವಂತ ನಿಟ್ಟಿನಲ್ಲಿ ಯಾರನ್ನ ನೇಮಕ ಮಾಡಬೇಕಾಗಿರುತ್ತೆ, ಇನ್ನ ಜೊತೆಗೆ ಪ್ರಮುಖವಾಗಿ ಸಾರ್ವಜನಿಕರ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಒಂದು ತಯಾರಿಗಳನ್ನು ಯಾವ ರೀತಿಯಾದ ಪ್ರಿಕಾಷನ್ಸ್ ಅಂತ ತಗೊಳ್ಬೇಕಾಗುತ್ತೆ, ಜೊತೆಗೆ ಏನೆಲ್ಲ ಶಸ್ತ್ರಾಸ್ತ್ರಗಳ ಅವಶ್ಯಕತೆ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಸಭೆಯಲ್ಲಿ ಚರ್ಚೆಗಳಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಆದ್ರೆ ಈ ಒಂದು ಸಭೆ ಆದಂತಹ ಬಳಿಕ ಮಲ್ಲೇಶ್ವರಂನ ಯಾವ ಪ್ಲೇಸ್ ಅನ್ನ ಮಾಕ್ ಡ್ರಿಲ್ಗೆ ಅಂತ ಆಯ್ಕೆ ಮಾಡಲಾಗುತ್ತೆ, ಜೊತೆಗೆ ಯಾರ್ಯಾರನ್ನ ಅಂದ್ರೆ ಸಾರ್ವಜನಿಕರನ್ನು ಕೂಡ ಈ ಒಂದು ಮಾಕ್ ಡ್ರಿಲ್ಗೆ ಉಪಯೋಗಿಸ್ಕೊಳ್ತಾರೆ ಅಥವಾ ಕೇವಲ ಸಿವಿಲ್ ಡಿಫೆನ್ಸ್ ನವರಾಗಿರಬಹುದು ಮತ್ತು ಅಗ್ನಿಶಾಮಕ ಸಿಬ್ಬಂದಿಯವರನ್ನ ಮಾತ್ರ ಮತ್ತು ಪೊಲೀಸ್ ಇಲಾಖೆಯಲ್ಲಿರುವಂತಹ ಒಂದಷ್ಟು ಜನ ಸಿಬ್ಬಂದಿಯವರನ್ನ ಮಾಕ್ ಡ್ರಿಲ್ ನಲ್ಲಿ ಭಾಗವಹಿಸುವಂತೆ ಒಂದು ಆದೇಶವನ್ನ ಕೊಡ್ತಾರೆ ಅನ್ನುವಂಥದ್ದು ನೋಡ್ಬೇಕತ್ತೆ. ಬಹುತೇಕ ಮಧ್ಯಾಹ್ನದ ವೇಳೆವರೆಗೂ ಕೂಡ ಅಷ್ಟೇ ಸಭೆ ನಡೆಯುವಂತ ಸಾಧ್ಯತೆ. ಸದ್ಯಕ್ಕೆ ಸಿವಿಲ್ ಡಿಫೆನ್ಸ್ ನ ಕೇಂದ್ರ ಕಚೇರಿಯಲ್ಲಿ ಒಂದು ಸಭೆ ಆಗ್ತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ನ ಮೂಲಕವಾಗಿ ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆ ಆದಂತಹ ಬಳಿಕ ನಾಳೆ ಏನು ಮಾಕ್ ಡ್ರಿಲ್ಗೆ ಎಲ್ಲಾ ರೀತಿಯಂತಹ ತಯಾರಿಗಳೇನಾದ್ರೂ ಆಗಿದ್ರೆ ನಾಳೆಯಿಂದಲೇ ಬೆಂಗಳೂರಿನಲ್ಲಿ ಮಾಕ್ ಡ್ರಿಲ್ ಶುರುವಾಗುತ್ತೆ. ಒಂದು ಬೆಂಗಳೂರು ಗ್ರಾಮಾಂತರ, ಮತ್ತೊಂದು ಬೆಂಗಳೂರು ನಗರ, ಮತ್ತೊಂದು ರಾಯಚೂರಿನಲ್ಲಿ 3 ಪ್ಲೇಸ್ ಗಳನ್ನು ಈಗಾಗಲೇ ಆಯ್ಕೆಯನ್ನ ಮಾಡಲಾಗಿದೆ. ಆ 3 ಪ್ಲೇಸ್ ಗಳಲ್ಲಿ ಕೂಡ ಅಷ್ಟೇ ಯಾವ ರೀತಿಯಾಗಿ ಮಾಕ್ ಡ್ರಿಲ್ ಆಗುತ್ತೆ, ಯಾರೆಲ್ಲ ಭಾಗವಹಿಸ್ತಾರೆ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಆದಂತಹ ಮೆಸೇಜ್ ಸಿಗುತ್ತೆ ಶರ್ಮಿತಾ.